ನಮಸ್ಕಾರ ವೀಕ್ಷಕರ, SM9 ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಹುಕ್ಕೇರಿ ತಾಲೂಕಾ ಘಟಕದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಇವರಿಂದ ತಹಸೀಲ್ದಾರ್ ಅವರಿಗೆ ಮನವಿ. ತಹಸೀಲ್ದಾರ್ ಹುಕ್ಕೇರಿ ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರಲ್ಲೇ ಜೂನ್ 22ರಂದು ನಡೆಯಲಿರುವ ಕನ್ನಡ ಕಡ್ಡಾಯ ವಿರೋಧ ಮೋರ್ಚಾಗೆ ಯಾವುದೇ ರೀತಿಯ ಅನುಮತಿ ನೀಡಬಾರದು. ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ಘಟಕದ ವತಿಯಿಂದ ಮಾನ್ಯರಲ್ಲಿ ವಿನಂತಿ ಪೂರ್ವಕ ಮನವಿ ಏನೆಂದ್ರೆ, ದಿನಾಂಕ 22/6/2026ರಂದು MES ಕಾರ್ಯಕರ್ತರು ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯದ ವಿರೋಧ ಮೋರ್ಚಾ ಮಾಡುವವರಿದ್ದು, ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯ ಅನುಮತಿಯನ್ನ MES ಕಾರ್ಯಕರ್ತರಿಗೆ ನೀಡಬಾರದು ಹಾಗೂ ಯಾವುದೇ ರೀತಿಯ ಮೋರ್ಚಾವನ್ನ ಮಾಡದಂತೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಬೇಕು ಹಾಗೂ MES ಪುಂಡರನ್ನು ಕನ್ನಡ ಭಾಷೆಯ ವಿರೋಧಗಳನ್ನ ಗಡೀಪಾರು ಮಾಡಬೇಕೆಂದು ವಿನಂತಿ ಇರುತ್ತದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ಪದಾಧಿಕಾರಿಗಳು ಪ್ರಮೋದ್ ಖೂಗೆ, ಪ್ರದೀಪ್ ಶಾಂತಿನಾಥ್ ಮಗ್ದುಮ್, ರಾಬಿನ್ ಕೌಜಲ್ಗಿ, ವಿಲ್ಸನ್, ರಿಹಾನ್, ಸೌರಭ್, ರೋಹಿತ್, ಅಶೋಕ್, DC ಗೌಡರ್, ಸುನೀಲ್ ಈ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಶಾಂತಿನಾಥ್ ಮಗ್ದುಮ್, SM9 ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ಘಟಕದ ವತಿಯಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರಲ್ಲಿ ಮನವಿ ಏನೆಂದರೆ, ದಿನಾಂಕ 22/6/2026ರಂದು MES ಕಾರ್ಯಕರ್ತರು ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯದ ವಿರುದ್ಧ ಮೋರ್ಚಾ ಮಾಡಲು ಆಯೋಜಿಸಿದ್ದು, ಅದರ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ MES ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಅನುಮತಿಯನ್ನು ನೀಡಬಾರದು ಹಾಗೂ ಯಾವುದೇ ಮೋರ್ಚಾವನ್ನು ಮಾಡಲು ತಡೆಗಟ್ಟಿ ಅವರನ್ನ ಬೆಳಗಾವಿಯಿಂದ ಗಡಿಪಾರು ಮಾಡಬೇಕಾಗಿ ಮಾನ್ಯ ತಹಶೀಲ್ದಾರ್ ಮೂಲಕ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತಿದ್ದೇವೆ. ಕಳಿಸ್ಕೊಡ್ತಾನೆ ಮೂಲಕ ಭರವಸೆ ನೀಡ್ತೇನೆ ರೀ. ತಾವು ಕೊಟ್ಟ ಮನೆಯನ್ನ ಈ ಮೂಲಕ ಸ್ವೀಕಾರ ಮಾಡ್ತೀನಿ ಸರ್.